ವೇದಿಕೆ ಮೇಲೆ ಕುಸಿದು ಬಿದ್ದ ನಟ ರವಿಚಂದ್ರನ್. ಓಡೋಡಿ ಆಸ್ಪತ್ರೆಗೆ ಬಂದ ರವಿಚಂದ್ರನ್ ರವರ ಪತ್ನಿ. ಸೊ ಹೌದು ಸ್ನೇಹಿತರೆ, ಒಂದು ನಟ ರವಿಚಂದ್ರನ್ ರವರು ವೇದಿಕೆ ಮೇಲೆ ಕುಸಿದಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಹಾಗೂ ಹಲವರು ಒಂದು ಆ ಸಮ್ಮೇಳನದಲ್ಲಿ ಒಂದು ನೆರೆದಿರ್ತಾರೆ. ಸೊ ಅಂತಹ ಸಮಯದಲ್ಲಿ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಒಂದು ನೆನಪಿನ ಕಾಣಿಕೆಯಲ್ಲಿ ಕೂಡ ಒಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ರವಿಚಂದ್ರನ್ ರವರು ಒಂದು ಕುಸಿದು ಬೀಳ್ತಾರಂತೆ. ಸೊ ಯಾಕೆ, ಏನಾಯ್ತು ಜೀವನದಲ್ಲಿ, ಯಾಕೆ ಇವರು ಕುಸಿದು ಬಿದ್ರು, ಸೊ ರವಿಚಂದ್ರನ್ ಅವರು ಯಾಕೆ ಒಂದು ಕುಸಿದು ಬಿದ್ರು, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಇನ್ನು ತಡ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಆ ಸಮಾರಂಭದಲ್ಲಿ ಒಂದು ಡಿ ಕೆ ಶಿವಕುಮಾರ್ ಅವರು ಒಂದು ನೆರೆದಿರ್ತಾರೆ. ಅದಾದ ನಂತರ ಒಂದು ರವಿಚಂದ್ರನ್ ಅವರು ಕೂಡ ನೆರೆದಿರ್ತಾರೆ. ಆಗ ರವಿಚಂದ್ರನ್ ರವರು ತಮ್ಮ ಒಂದು ಹಳೆಯ ದಿನಗಳನ್ನ ಮೆಲ್ಕು ಹಾಕ್ತಾ ಹೋಗ್ತಿರ್ತಾರೆ. ಯಾವ ರೀತಿಯಪ್ಪ ಅಂತಂದ್ರೆ, ನಾನು ಸಿನಿಮಾ ಜರ್ನಿಯನ್ನೇ ಸ್ಟಾರ್ಟ್ ಮಾಡಿದ್ದೆ ತುಂಬಾ ಒಂದು ಒಳ್ಳೆಯ ರೋಚಕ ಕಥೆ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ ಹಲವಾರು ಹಿಟ್ ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ನಾನು ಕೊಟ್ಟಂತವನು. ಅಂದಿನ ಕಾರಣದಲ್ಲಿ ನನ್ನಷ್ಟು ಹಿಟ್ ಸಿನಿಮಾಗಳನ್ನ ಯಾರೂ ಕೊಟ್ಟೇ ಇಲ್ಲ. ಪ್ರೇಮ ಲೋಕದಂತಹ ಸಿನಿಮಾಗಳನ್ನ ಇನ್ ಮುಂದೆ ಯಾರು ಕೊಡೋಕೆ ಸಾಧ್ಯನೂ ಆಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಅಂತ ಹಿಟ್ ಸಿನಿಮಾಗಳನ್ನ ನಾನು ಕೂಡ ಕೊಟ್ಟಿದ್ದೇನೆ. ಹಾಗೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಲ್ಯೂರ್ ಕೂಡ ನಾನು ಆಗಿದ್ದೇನೆ. ಯಾವ ರೀತಿ ಅಂದ್ರೆ, ನನ್ನ ಜೀವನವೇ ಮುಗಿದೋಯ್ತು. ನನ್ನ ಸ್ಥಾನದಲ್ಲಿ ಯಾರಾದ್ರೂ ಒಂದ್ ವೇಳೆ ನನ್ನನ್ನ ಬಿಟ್ಟು ಬೇರೆದವರು ಇದ್ರೆ ಖಂಡಿತವಾಗ್ಲೂ ಅವರು ಸೂಸೈಡ್ ಅನ್ನ ಮಾಡ್ಕೊಳ್ತಾ ಇದ್ರು. ಅಂತಹ ಪರಿಸ್ಥಿತಿಗಳು ನನಗೆ ಬಂದಿದೆ. ನಾನು ಸಿನಿಮಾಗೋಸ್ಕರ ತುಂಬಾ ಅಂದ್ರೆ ತುಂಬಾ ಹೋರಾಡಿದ್ದೇನೆ. ನನ್ನ ಜೀವನವನ್ನ ಸಿನಿಮಾಗೋಸ್ಕರ ಪಣವಾಗಿ ಇಟ್ಟಿದ್ದೇನೆ. ನನ್ನ ಆಸ್ತಿ, ನನ್ನ ಅಂತಸ್ತು ಎಲ್ಲವನ್ನು ಕೂಡ ನಾನು ಸಿನಿಮಾಗೋಸ್ಕರ ಕಳ್ಕೊಂಡೆ. ಆದ್ರೆ ಇಂದಿಗೂ ಕೂಡ ನಾನು ಯಾವತ್ತೂ ಆ ಸಿನಿಮಾವನ್ನ ಬಿಡೋದಿಲ್ಲ. ಆ ಸಿನಿಮಾ ಹುಚ್ಚು ನನಗೆ ಯಾವತ್ತೂ ಇದೇ ರೀತಿ ಇರುತ್ತೆ ಅನ್ನೋ ಮಾತನ್ನ ಇಲ್ಲಿ ಡಾಕ್ಟರ್ ರವಿಚಂದ್ರನ್ ರವರು ಒಂದು ಆ ಮಾಧ್ಯಮದ ಮುಂದೆ ಹೇಳ್ತಾರೆ. ಸೊ ಆ ಒಂದು ಸಮಾರಂಭದಲ್ಲಿ ಹೇಳ್ತಾರೆ. ಆಗ ಅವರು ಹೇಳಿರೋ ಮಾತು ಏನಪ್ಪಾ ಅಂತಂದ್ರೆ, ನಾನು ತುಂಬಾ ಅಂದ್ರೆ ತುಂಬಾ ಒಂದು ಕೆಟ್ಟ ಗಳಿಗೆಯಲ್ಲಿ ಕೈ ಹಿಡಿದಂತವರು ಡಿ ಕೆ ಶಿವಕುಮಾರ್ ಅವರು. ಆಗ ಯಾಕಪ್ಪ ಅಂತಂದ್ರೆ, ನಾನು ತುಂಬಾ ಒಂದು ಕೆಟ್ಟ ಗಳಿಗೆಯಲ್ಲಿದ್ದೆ. ಸೊ ಯಾವ ರೀತಿಯಾಗಿತ್ತಪ್ಪ ಅಂತಂದ್ರೆ, ನನ್ನ ಪರಿಸ್ಥಿತಿ, ನಾನು ಒಂದು ಬಾಡಿಗೆ ಮನೆಯಲ್ಲಿ ಇರುವಂತ ಪರಿಸ್ಥಿತಿ ಬಂದಿತ್ತು. ಆಗ ಡಿ ಕೆ ಶಿವಕುಮಾರ್ ಅವರು ನನಗೆ ಏನಂದ್ರಪ್ಪ ಅಂತಂದ್ರೆ, ಇಲ್ಲ ನಾನಿದ್ದೀನಿ ನಿನ್ ಜೊತೆ, ಏನು ಹೆದರಬೇಡ ಅನ್ನೋ ಮಾತನ್ನ ನನಗೆ ಹೇಳಿದ್ರು. ಸೊ ಆವಾಗ ಅವರು ಏನ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವರು ನನ್ನ ಸಹಾಯ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನಾನಿದ್ದೀನಿ ನಿನ್ ಜೊತೆ ಅನ್ನೋ ಮಾತನ್ನ ಹೇಳಿದ್ರು. ಅದು ನನಗೆ ತುಂಬಾ ಒಂದು ಧೈರ್ಯವನ್ನ ತಂದು ಕೊಡ್ತು ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ಅವರು ಹೇಳ್ತಾರೆ. ಇನ್ನು ರವಿಚಂದ್ರನ್ ಅವರು ಮುಂದೆ ಮಾತನಾಡ್ತಾ ಬರ್ತಾರೆ. ಅದಾದ ನಂತರ ಏನಾಗತ್ತಪ್ಪ ಅಂತಂದ್ರೆ, ತುಂಬಾ ಒಂದು ಎಮೋಷನ್ ಆಗಿ ಒಂದು ಅಳುಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಕಣ್ಣಲ್ಲಿ ನೀರು ಬರೋಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ತುಂಬಾ ಕಷ್ಟದಲ್ಲಿ ಬೆಳೆದಂತವ್ರು. ಸೊ ತುಂಬಾ ಒಂದು ಹಿಟ್ ಸಿನಿಮಾಗಳನ್ನ ಕೂಡ ಕೊಡ್ತಾರೆ. ಹಾಗೆ ಒಂದಿಷ್ಟು ರಿಮೇಕ್ ಸಿನಿಮಾಗಳನ್ನ ಮಾಡೋಕೆ ಹೋಗಿ ಇವರ ಒಂದು ಸಿನಿಮಾಗಳು ಫ್ಲಾಪ್ ಆಗೋಕೆ ಶುರುವಾಗುತ್ತವೆ. ಆ ಫ್ಲಾಪ್ ಆದ ಒಂದು ಸಿನಿಮಾಗಳಲ್ಲಿ ತುಂಬಾ ಒಂದು ಇನ್ವೆಸ್ಟ್ ಅನ್ನ ಮಾಡಿರ್ತಾರೆ ಹಣವನ್ನ. ಸೊ ಆ ಇನ್ವೆಸ್ಟ್ಮೆಂಟ್ ತುಂಬಾ ಕುಸಿದು ಬೀಳುತ್ತೆ. ಕೊನೆಗೆ ತಮ್ಮ ಆಸ್ತಿಯನ್ನೆಲ್ಲ ಮಾರಿ ಮತ್ತೆ ಸಿನಿಮಾವನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಈಗ ತುಂಬಾ ಒಂದು ಕಡು ಬಡತನದಲ್ಲಿದ್ದಂತ ರವಿಚಂದ್ರನ್ ರವರು ಈಗ ಒಂದು ಲೆವೆಲ್ಗೆ ಬಂದಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ನಾನು ಜೀವನದಲ್ಲಿ ತುಂಬಾ ಕುಸಿದಿದ್ದೇನೆ, ಹಲವಾರು ಸಲ ಕುಸಿದು ಬಿದ್ದಿದ್ದೇನೆ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ರವರು ಹೇಳ್ತಾರೆ. ಸೊ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ರೂ ಕೂಡ ನಾನು ಮತ್ತೆ ಮೇಲೆ ಹೇಳ್ತಾ ಇದ್ದೀನಿ. ಸೊ ಅದೇ ರೀತಿ ನೀವು ಕೂಡ ಜೀವನದಲ್ಲಿ ಎಷ್ಟೇ ಕುಸಿದು ಬಿದ್ರೂ ಕೂಡ ನೆಲಕ್ಕೆ ಬೀಳಬೇಡಿ. ಖಂಡಿತವಾಗ್ಲೂ ಮತ್ತೆ ಪುಟದಲ್ಲಿ ದೇವರು ನಮಗೆ ಮತ್ತೊಂದು ಅವಕಾಶವನ್ನ ಕೊಡ್ತಾನೆ ಅನ್ನೋ ಮಾತನ್ನ ಇಲ್ಲಿ ರವಿಚಂದ್ರನ್ ರವರು ಹೇಳ್ತಾರೆ. ಸೊ ಈ ಒಂದು ರವಿಚಂದ್ರನ್ ರವರ ದಿಟ್ಟ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸುತ್ತೆ, ರವಿಚಂದ್ರನ್ ರವರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ.